ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ಶಿರಸಿ ಹೊನ್ನಾವರ ಮಾರ್ಗದ ಆ ಘೋಸ್ಟ್ ಬಸ್ ಕಥೆ ಬಹುಶಃ ನೀವೆಲ್ಲ ಕೇಳಿರ್ತೀರ. ಯೂಟ್ಯೂಬ್ನಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಹೌದು ಹೌದು, ಗಣೇಶನು ಯುವಕನ ಕಥೆ ಅಲ್ವಾ? ಅದೇ, ದೀಪಾವಳಿ ಹಬ್ಬಕ್ಕೆ ಮನೆಗೊರಟಿದ್ದ ಒಂದು ಮಳೆಗಾಲದ ರಾತ್ರಿ ಅವನಿಗಾದ ಒಂದು ವಿಚಿತ್ರ ಭಯಾನಕ ಅನುಭವ. ಇವತ್ತು ನಾವು ಆ ಕಥೆಯನ್ನ ಕೇವಲ ನೆನಪಿಸ್ಕೊಳ್ಳೋದು ಬೇಡ, ಅದರ ಆಳಕ್ಕೆ ಇಳಿದು ಅದನ್ನೊಮ್ಮೆ ವಿಶ್ಲೇಷಣೆ ಮಾಡೋಣ. ಖಂಡಿತ. ಒಂದು ಕಥೆ ನಮ್ಮನ್ನ ಇಷ್ಟೊಂದು ಕಾಡ್ಬೇಕು ಅಂದ್ರೆ ಅದರಲ್ಲಿ ಅಂಥಾದ್ ಏನಿರಬೇಕು? ಆ ಭಯಾನಕ ವಾತಾವರಣವನ್ನ ಹೇಗೆ ಹಂತ ಹಂತವಾಗಿ ಕಟ್ಟಿಕೊಟ್ಟಿದ್ದಾರೆ, ಇದನ್ನ ಇವತ್ತು ನೋಡೋಣ. ಸರಿ, ಈ ಥರದ ಸ್ಥಳೀಯ ದಂತಕಥೆಗಳಲ್ಲಿ ಒಂದು ವಿಶೇಷ ಶಕ್ತಿ ಇರುತ್ತೆ ಗೊತ್ತಾ? ಯಾಕಂದ್ರೆ ಅವು ಕೇವಲ ಕಲ್ಪನೆಯಾಗಿ ಉಳಿಯಲ್ಲ. ನಮ್ಮದೇ ಊರಿನ ರಸ್ತೆ, ನಮ್ಗೆ ಗೊತ್ತಿರೋ ಜಾಗ, ಈ ಥರದ ಅಂಶಗಳು ಸೇರಿದಾಗ ಆ ಭಯ ಇನ್ನಷ್ಟು ನೈಜ ಅನ್ಸುತ್ತೆ. ನಿಜ. ಈ ಕಥೆಯಲ್ಲೂ ಅಷ್ಟೇ ನೋಡಿ. ಏಕಾಂಗಿ ರಸ್ತೆ, ರಾತ್ರಿ ಪ್ರಯಾಣ, ಒಂದು ಹಳೆ ಬಸ್ಸು, ಇವೆಲ್ಲವೂ ಜಾನಪದ ಕಥೆಗಳಲ್ಲಿ ಸಾವಿರಾರು ವರ್ಷಗಳಿಂದ ಬಳಸಿರೋ ಪ್ರಬಲ ಸಂಕೇತಗಳು. ಸರಿ, ಹಾಗಿದ್ರೆ ಕಥೆಯ ಆರಂಭದಿಂದಲೇ ಶುರು ಮಾಡೋಣ. ಗಣೇಶ್ ಶಿರಸಿಯಲ್ಲೇ ಅಕೌಂಟೆಂಟ್. ಹೊನ್ನಾವರಕ್ಕೆ ಹೋಗೋಕೆ ಕೊನೆ ಬಸ್ ಮಿಸ್ ಮಾಡ್ಕೋತಾನೆ. ಸಮಯ ರಾತ್ರಿ 11 ಗಂಟೆ. ಜೋರ್ ಮಳೆ ಬೇರೆ. ಅಬ್ಬಾ! ಬಸ್ ನಿಲ್ದಾಣದಲ್ಲಿ ಅವನು ಒಬ್ಬನೇ. ಸುಮಾರು 1 ಗಂಟೆ ಕಾದ್ಮೇಲೆ 12 ಗಂಟೆಗೆ ಒಂದು ಹಳೆ ಬಸ್ ಬರುತ್ತೆ. ಶಿರಸಿ ಹೊನ್ನಾವರ ಅಂತ ಬೋರ್ಡ್ ಹಾಕಿರುತ್ತೆ. ಅಲ್ಲಿಂದಲೇ ಶುರುವಾಗುತ್ತೆ ನೋಡಿ ಆತಂಕ. ಹೌದು. ಬಸ್ ಹತ್ತಿದ ತಕ್ಷಣ ಗಣೇಶನಿಗೆ ಒಂಥರ ವಿಚಿತ್ರ ಫೀಲಿಂಗ್. ಯಾಕಂದ್ರೆ ಇಡೀ ಬಸ್ ಖಾಲಿ. ಅದೇ ನನಗೆ ಬಹಳ ಮುಖ್ಯವಾದ ಅಂಶ ಅನ್ಸೋದು. ಯೋಚನೆ ಮಾಡಿ, ಅದು ಆ ರೂಟ್ನ ಕೊನೆಯ ಬಸ್. ಸಾಮಾನ್ಯವಾದಿ ಕೊನೆ ಬಸ್ ಹೇಗಿರುತ್ತೆ? ಫುಲ್ ರಶ್ ಇರುತ್ತೆ. ಖಂಡಿತ, ಜನರಿಂದ ತುಂಬಿ ತುಳುಕ್ತಿರ್ಬೇಕು. ಆದ್ರೆ ಇಲ್ಲಿ ಬಂದ ಬಸ್ ಸಂಪೂರ್ಣ ಖಾಲಿ. ಇದು ನಮ್ಮ ನಿರೀಕ್ಷೆಗೆ ಅದು ಪೂರ್ತಿ ವಿರುದ್ಧವಾದದ್ದು. ಸರಿ. ಆ ಖಾಲಿತನ ತಕ್ಷಣ ನಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಹುಟ್ಟಿಸುತ್ತೆ. ಬೇರೆಯವರಿಗೆಲ್ಲ ಗೊತ್ತಿರೋ ಯಾವುದೋ ಒಂದು ಅಪಾಯದ ವಿಷಯ ಈ ಗಣೇಶನಿಗೆ ಗೊತ್ತಿಲ್ವಾ ಅಂತ ಆತಂಕ ಶುರುವಾಗೋದೇ ಅಲ್ಲಿ. ಸರಿಯಾಗಿ ಹೇಳಿದ್ರಿ. ಗಣೇಶನೂ ಅಷ್ಟೇ. ಮಳೆ ಜಾಸ್ತಿ ಇದೆ, ಅದಕ್ಕೆ ಜನ ಇಲ್ಲ ಅಂತ ತನಗೆ ತಾನೇ ಸಮಾಧಾನ ಮಾಡ್ಕೋತಾನೆ. ಇದು ಮನುಷ್ಯನ ಸಹಜ ಗುಣ ಅಲ್ವಾ? ಹೌದು. ಅದನ್ನೇ ಡಿನಾಯಲ್ ಅಥವಾ ನಿರಾಕರಣೆ ಮನಸ್ಥಿತಿ ಎನ್ನೋದು. ನಮ್ಮ ಮೆದುಳು ಅಸಾಮಾನ್ಯ ಸಂಗತಿಗಳನ್ನ ಒಪ್ಪಿಕೊಳ್ಳೋಕೆ ಸಿದ್ಧವಿರಲ್ಲ. ನನ್ನ ಕಣ್ಣಿಗೇನೋ ಸಮಸ್ಯೆ, ನಂಗೆ ಸುಸ್ತಾಗಿದೆ, ಇದು ನನ್ನ ಭ್ರಮೆ, ಹೀಗೆ ನಮಗೆ ನಾವೇ ಹೇಳ್ಕೊಂಡು ವಾಸ್ತವದಿಂದ ತಪ್ಪಿಸ್ಕೊಳ್ಳೋಕೆ ನೋಡ್ತೀವಿ. ಗಣೇಶನ ಪಾತ್ರದ ಉದ್ದಕ್ಕೂ ನಾವು ಇದನ್ನ ನೋಡ್ತೀವಿ. ಈ ನಿರಾಕರಣೆಯ ಹಂತವನ್ನ ಮುರಿಯೋಕೆ ಅಂತಾನೆ ಕಥೆಯಲ್ಲಿ ಆ ಅಜ್ಜಿಯ ಪ್ರವೇಶ ಆಗೋದನ್ಸುತ್ತೆ. ಹೌದು ಹೌದು. ಬಸ್ ಖಾಲಿ ಇದೆ ಅಂದುಕೊಳ್ತಿರುವಾಗಲೇ ಮುಂದಿನ ನಿಲ್ದಾಣದಲ್ಲಿ ಒಬ್ಬ ವೃದ್ಧೆ, ಸುಮಾರು 75 ವರ್ಷ ಇರಬಹುದು, ಅವರು ಬಸ್ ಹತ್ತಿ ನೇರವಾಗಿ ಗಣೇಶನ ಪಕ್ಕ ಬಂದು ಕೂರ್ತಾರೆ. ಈಗ ಸದ್ಯ ಬಸ್ಸಲ್ಲಿ ಇಬ್ರಾದ್ರು, ಸ್ವಲ್ಪ ಸಮಾಧಾನ. ಆದ್ರೆ ಇಲ್ಲಿಂದ ಕಥೆ ನಿಜವಾದ ತಿರುವು ಪಡೆಯುತ್ತೆ. ಗಣೇಶ್ ಸುಸ್ತಾಗಿ ಕಣ್ಣು ಮುಚ್ಕೋತಾನೆ. 1-2 ನಿಮಿಷ ಕಣ್ ತೆರೆದು ನೋಡಿದ್ರೆ ಆ ಅಜ್ಜಿಯಲ್ಲಿಲ್ಲ. ಅಯ್ಯೋ! ಬಸ್ ಎಲ್ಲೂ ನಿಂತಿಲ್ಲ, ಏನೂ ಇಲ್ಲ, ಮಾಯ. ಇದು ಮೊದಲೊಮ್ಮೆ ಸ್ಪಷ್ಟವಾದ ಅಲೌಕಿಕ ಘಟನೆ. ಇಲ್ಲಿವರೆಗೂ ಇದ್ದಿದ್ದು ಕೇವಲ ವಾತಾವರಣದ ಭಯ. ಆದ್ರೆ ಅಜ್ಜಿಯ ಕಣ್ಮರೆ, ಅದೊಂದು ಕ್ರಿಯೆ. ಹೌದು. ಆದ್ರೂ ನೋಡಿ, ಗಣೇಶನ ಮನಸ್ಸು ಆಗ್ಲೂ ಅದನ್ನ ಒಪ್ಕೊಳ್ಳಲ್ಲ. ಇಲ್ಲ. ಸುಸ್ತಿನಿಂದ ಭ್ರಮೆ ಆಗಿರ್ಬೋದು ಅಂತ ಮತ್ತೆ ಸಮಾಧಾನ ಮಾಡ್ಕೋತಾನೆ. ಇದು ಪಾತ್ರವನ್ನ ಬಹಳ ನೈಜವಾಗಿಸುತ್ತೆ. ಅವನು ಸೂಪರ್ ಹೀರೋ ಅಲ್ಲ, ನಮ್ಮ ಹಾಗೇನೆ ಗೊಂದಲಕ್ಕೊಳಗಾಗುವ, ಹೆದರುವೊಬ್ಬಡ ಸಾಮಾನ್ಯ ಮನುಷ್ಯ. ಸರಿ. ಗಣೇಶನಿಗೆ ಆದ ಅನುಭವ ಸಾಲ್ದು ಅಂತ ಡ್ರೈವರ್ ತನ್ನದೇ ಒಂದು ಕತೆ ಹೇಳ್ತಾನಲ್ಲ, ಅದು ಕಥೆಯ ಗತಿಯನ್ನೇ ಬದಲಿಸ್ಬಿಡುತ್ತೆ ಅಲ್ವಾ? ಖಂಡಿತ. ಗಣೇಶ್ ಧೈರ್ಯ ಮಾಡಿ ಡ್ರೈವರ್ ಹತ್ರ ಹೋಗಿ, ಅಂಕಲ್, ಇಲ್ಲೊಬ್ರು ಅಜ್ಜಿ ಕೂತಿದ್ರಲ್ಲ, ಎಲ್ಲಿ ಹೋದ್ರು ಅಂತ ಕೇಳ್ತಾನೆ. ಅದಕ್ಕೆ ಆ ಡ್ರೈವರ್ ಮೊದಲು ನಗ್ತಾನೆ. ಹೌದು. ನಕ್ಕು, ಅಜ್ಜಿನ ಈ ಬಸ್ಸಿಗೆ ಯಾರೂ ಹತ್ಲೇ ಇಲ್ಲಪ್ಪ, ಈ ಹೊತ್ತಲ್ಲಿ ಈ ಬಸ್ ಹತ್ತೋ ಧೈರ್ಯ ಯಾರಿಗಿದೆ ಅಂತ ಹೇಳ್ಬಿಡ್ತಾನೆ. ಇದು ಬಹಳ ಮುಖ್ಯವಾದ ತಿರುವು. ಯಾಕಂದ್ರೆ ಇಲ್ಲಿವರೆಗೂ ಇದು ಗಣೇಶನ ವೈಯಕ್ತಿಕ ಅನುಭವ, ಅವನ ಭ್ರಮೆ ಇರಬಹುದು ಅನ್ನೋ ಸಾಧ್ಯತೆ ಇತ್ತು. ಆದ್ರೆ ಡ್ರೈವರ್ ತನ್ನನೇ ಕತೆ ಹೇಳ್ದಾಗ ಈ ಘಟನೆಗೆ ಒಂದು ಇತಿಹಾಸ ಇದೆ, ಇದೊಂದು ಪುನರಾವರ್ತಿತ ವಿದ್ಯಮಾನ ಅನ್ನೋದು ಸ್ಥಾಪಿತವಾಗುತ್ತೆ. ಸರಿ. ಅದು ಗಣೇಶನ ಅನುಭವಕ್ಕೆ ಒಂದು ರೀತಿ ಮಾನ್ಯತೆ, ಒಂದು ವ್ಯಾಲಿಡೇಷನ್ ಕೊಡುತ್ತೆ. ಅವನಿಗೆ ಹುಚ್ಚು ಹಿಡಿದಿಲ್ಲ, ಈ ಬಸ್ಸಲ್ಲೇ ಏನೋ ಸಮಸ್ಯೆ ಇದೆ ಅನ್ನೋದನ್ನ ಖಚಿತಪಡಿಸುತ್ತೆ. ಆ ಡ್ರೈವರ್ ಹೇಳೋ ಕಥೆನೂ ಅಷ್ಟೇ ಭಯಾನಕ. 1 ವರ್ಷದ ಹಿಂದೆ ಇದೇ ರೀತಿ ಮಳೆ ಬರ್ತಿತ್ತು. ಕೊನೆಯ ಸೀಟಲ್ಲಿ ಒಬ್ಬ ವೃದ್ಧೆ ಕಾಣಿಸ್ಕೊಂಡ್ಲು. ಅವಳ ಕಣ್ಣುಗಳು ಪೂರ್ತಿ ಕಪ್ಪಾಗಿದ್ವು.
ಜೀವವೇ ಇಲ್ಲದ ಹಾಗೆ. ಅವಳು ನನ್ನ ಕಡೆ ಬೆರಳು ತೋರಿಸಿ ನನ್ನತ್ರ ಬಾ ಅಂದ್ಲು. ಮರುಕ್ಷಣವೇ ಗಾಳಿಯಲ್ಲಿ ಕರಗಿ ಹೋದ್ಲು ಅಂತ ಹೇಳ್ತಾನೆ. ಅಬ್ಬಾ. ಈ ಕಥೆ ಕೇಳಿದ್ಮೇಲೂ ಗಣೇಶ್ ಅದನ್ನ ಅಯ್ಯೋ ಅಂಕಲ್ ಇದು ಯಾವುದೋ ಹಳೆ ಕನ್ನಡ ಫಿಲ್ಮ್ ಕತೆ ಅಂತ ತಳ್ಳಿ ಹಾಕ್ತಾನಲ್ಲ, ಆ ಪ್ರತಿಕ್ರಿಯೆ ಬಗ್ಗೆ ನಿಮ್ಗೇನನ್ಸುತ್ತೆ? ಮತ್ತೆ ಅದೇ ನಿರಾಕರಣೆ. ಹೌದು, ಅವನ ತರ್ಕಬದ್ಧ ಮನಸ್ಸು ಇನ್ನೂ ಹೋರಾಡ್ತಿದೆ. ಭಯಾನಕ ಸತ್ಯವನ್ನ ಎದುರಿಸೋದಕ್ಕಿಂತ ಡ್ರೈವರ್ ಕತೆ ಕಟ್ತಿದ್ದಾನೆ ಅಂತ ನಂಬೋದು ಅವನಿಗೆ ಸುಲಭ. ಹೌದು, ನಿಮ್ಗೆ ವಯಸ್ಸಾಗಿದೆ, ಹಗಲು ಡ್ಯೂಟಿ ಮಾಡಿ ಅಂತ ಸಲಹೆ ಬೇರೆ ಕೊಡ್ತಾನೆ. ಹೌದು ನೋಡಿ, ಇದು ಅವಳ ಒಳಗಿನ ಭಯ ಮತ್ತು ತರ್ಕದ ನಡುವಿನ ಸಂಘರ್ಷವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಅವನು ಇನ್ನೂ ವಾಸ್ತವವನ್ನ ಹಿಡಿದಿಟ್ಕೊಳ್ಳೋಕೆ ಹತಾಶ ಪ್ರಯತ್ನ ಮಾಡ್ತಿದ್ದಾನೆ. ಆದ್ರೆ ಆ ಪ್ರಯತ್ನ ಹೆಚ್ಚು ಹೊತ್ತು ಉಳಿಯಲ್ಲ. ತನ್ನ ಸೀಟಿಗೆ ವಾಪಸ್ ಬಂದು 5 ನಿಮಿಷದಲ್ಲಿ ಆ ಅಜ್ಜಿ ಮತ್ತೆ ಪ್ರತ್ಯಕ್ಷ, ಅವನು ಮುಂದಿನ ಸೀಟಲ್ಲೇ. ಓ, ಈ ಸಲ ಅಜ್ಜಿ ಸುಮ್ಮನೆ ಮಾಯ ಆಗಲ್ಲ, ತನ್ನ ನಿಜ ಸ್ವರೂಪ ತೋರಿಸ್ತಾಳೆ. ಗಣೇಶ್ ಧೈರ್ಯ ಮಾಡಿ ಮಾತಾಡ್ಸೋಕೋದಾಗ ಅಜ್ಜಿ ಅವನ ಕಡೆ ತಿರುಗುತ್ತಾಳೆ. ಆ ದೃಶ್ಯ ಇದೆಯಲ್ಲ, ಹೇಳಿ. ಮುಖವೆಲ್ಲ ರಕ್ತ ಸಿಕ್ತ, ಮುಖದ ಅರ್ಧ ಭಾಗವೇ ಇಲ್ಲ, ಒಡೆದ ತಲೆಬುರುಡೆನ ರಕ್ತ ಸೋರ್ತಿರುತ್ತೆ. ಅಯ್ಯೋ ದೇವ್ರೆ. ಇದು ನೇರವಾದ ಜಂಪ್ಸ್ಕೇರ್, ಕೇಳುಗರನ್ನ ಒಮ್ಮೆಲೆ ಬೆಚ್ಚಿಬೀಳಿಸೋ ತಂತ್ರ. ಆದ್ರೆ ಇದರ ನಂತರ ನಡೆಯೋದಿದೆಯಲ್ಲ, ಅದು ಇನ್ನೂ ಹೆಚ್ಚು ಪರಿಣಾಮಕಾರಿ. ಹೌದು, ಅದೇ ನನಗೆ ವಿಚಿತ್ರ ಅನ್ಸಿದ್ದು. ಗಣೇಶ್ ಭಯದಿಂದ ಕಿರುಚ್ಕೊಂಡು ಕಣ್ಣು ಮುಚ್ಕೊಂಡಾಗ ಒಂದು ತಣ್ಣನೆ ಕೈ ಅವನ ಭುಜವನ್ನ ಮುಟ್ಟುತ್ತೆ. ಓಕೆ. ಅವನು ಕಣ್ಣು ತೆರೆದ್ರೆ ಅದೇ ಅಜ್ಜಿ. ಆದ್ರೆ ಅವಳ ಮುಖ ಈಗ ಪೂರ್ತಿ ಸ್ವಚ್ಛವಾಗಿದೆ. ಅವಳು ಸೌಮ್ಯವಾಗಿ ನಕ್ಕು, ಮಗ ಯಾಕ್ ಭಯಪಡ್ತೀಯಾ ಅಂತ ಕೇಳ್ತಾಳೆ. ಏನು? ಹೌದು, ಈ ಬಸ್ನಲ್ಲಿ ರಾತ್ರಿ ವಿಚಿತ್ರ ಘಟನೆಗಳು ನಡೀತವೆ. ನೀನೇನಾದ್ರೂ ನೋಡಿದ್ರೆ ಅದನ್ನ ಮರೆತುಬಿಡು, ಇನ್ನು ಇಲ್ಲಿ ನಿಲ್ಬೇಡ ಅಂತ ಹೇಳಿ ನೀರು ಕೊಡ್ತಾಳೆ. ಈ ಬದಲಾವಣೆ ಯಾಕೆ? ಇದರ ಉದ್ದೇಶ ಏನಾಗಿರ್ಬೋದು? ನೋಡಿ, ಕಥೆಗಾರ ಇಲ್ಲಿ ಎಷ್ಟು ಚಾಣಾಕ್ಷತನದಿಂದ ಭಯದ ಸ್ವರೂಪವನ್ನೇ ಬದಲಾಯಿಸ್ತಾರೆ. ಆ ರಕ್ತಸಿಕ್ತ ಮುಖ ನಮ್ಮನ್ನ ದೈಹಿಕವಾಗಿ ಬೆಚ್ಚಿಬೀಳಿಸಿದ್ರೆ, ಈ ಸೌಮ್ಯ ಮಾತುಗಳು, ಈ ನಿಗೂಢ ಎಚ್ಚರಿಕೆ ನಮ್ಮ ತಲೆಗೆ ಹುಳಬಿಡುತ್ತೆ. ಸರಿ. ಇದು ಮಾನಸಿಕ ಭಯದ ಅಂದ್ರೆ ಸೈಕಲಾಜಿಕಲ್ ಹಾರರ್ನ ಆರಂಭ.